ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಹೈದರಾಬಾದ್ ಉಸ್ಮಾನಿ ಕರಾಚಿ ಬಿಸ್ಕಿಟನ್ನು ಮಾಡೋದು ಹೇಗೆ ಅನ್ನೋದು ತೋರಿಸ್ಕೊಡ್ತೀನಿ. ಬನ್ನಿ. ಮೊದಲನೇದಾಗಿ ನಮ್ಮ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಓಕೆ, ಬನ್ನಿ ಹೈದರಾಬಾದ್ ಇವತ್ತು ಉಸ್ಮಾನಿ ಬಿಸ್ಕಿಟ್ ಮಾಡೋಣ. ಫಸ್ಟ್ ನಾನು ಎದನ್ನು ಮಿಕ್ಸ್ ಮಾಡಬೇಕು ಅನ್ನೋದು ನಿಮಗೆ ತೋರಿಸ್ಕೊಡ್ತೇನೆ ನೋಡಿ. ಫಸ್ಟು ಮೊದಲನೇದಾಗಿ ನಾವು 620 ಗ್ರಾಮು ಬಟರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ಫಸ್ಟು ಇದೆಲ್ಲ ಬಟರ್ ಇದು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾವು ಐಸಿನ್ ಶುಗರನ್ನು ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾವು ಐಸಿನ್ ಶುಗರನ್ನು ಹಾಕೋಣ. ಐಸಿನ್ ಶುಗರ್ ಬಂದುಬಿಟ್ಟು 300 ಗ್ರಾಮು, 300 ಅಂದರೆ 300 ಗ್ರಾಮ್. ಮತ್ತು ಮಿಲ್ಕ್ ಪೌಡ್ರು 80 ಗ್ರಾಮು ಅಂದರೆ 80 ಗ್ರಾಮ್. ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಇವಾಗ ಇದು ಮಿಕ್ಸ್ ಆಯಿತು. ಇದು ಕಾನ್ಫ್ಲೋರ್ ಇದು 50 ಗ್ರಾಮ್ ಹಾಕೋಬೇಕು, ಅಂದರೆ 50 ಗ್ರಾಮ್ ಕಾನ್ಫ್ಲೋರ್ 50 ಗ್ರಾಮನ್ನು ಹಾಕೋಬೇಕು. ಇದು ಕೂಡ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ನಾನು ಫುಲ್ಲು ವಿಡಿಯೋ ತೋರ್ಸೋಕ್ಕಾಗಲ್ಲ ನಿಮಗೆ, ಶಾರ್ಟ್ ತೋರಿಸ್ತೀನಿ ನೋಡಿ. ಇವಾಗ ಇದು ಮಿಕ್ಸ್ ಆಯಿತು. ಇವಾಗ ಒಂದು 5 ಗ್ರಾಮ್ ಅಮೋನಿಯಾ 5 ಗ್ರಾಮ್ ಅಮೋನಿಯಾ ಹಾಕೋಬೇಕು. ಆನಂತರ ಒಂದು 50 ಗ್ರಾಮ್ ತುಪ್ಪ, 50 ಗ್ರಾಮ್ ತುಪ್ಪವನ್ನು ಹಾಕೋಬೇಕು. ಮಿಕ್ಸ್ ಮಾಡ್ಕೋಬೇಕು. ಇದಾಯಿತು. ಇವಾಗ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಒಂದು 5 ml ವನಿಲಾ ಎಸೆನ್ಸ್ ಹಾಕಬೇಕು. 5 ml ಹಾಲು 90 ml ಹಾಲಿದೆ. ಇದರ ಒಳಗಡೆ ಉಪ್ಪು ಹಾಕೋಬೇಕು. ಉಪ್ಪು 25 ಗ್ರಾಮು 25 ಗ್ರಾಮು ಇದು ಹಾಕೊಂಡ್ಬಿಟ್ಟು ಫಸ್ಟು ನಾವು ಉಪ್ಪನ್ನು ಈ ಥರ ಕಲಿಸ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಾವು ಅದರೊಳಗೆ ಮಿಕ್ಸಿಂಗ್ ಮಾಡಬೇಕು. ಇಲ್ಲಾಂದರೆ ನಾವು ಫಸ್ಟೇ ಉಪ್ಪು ಹಾಕಿಬಿಟ್ರೆ ಅದ್ರ ಕೂಡ ಚೆನ್ನಾಗಿ ಮಿಕ್ಸಿಂಗ್ ಆಗೋಲ್ಲ. ಈ ಥರ ಒಂದು 2 ನಿಮಿಷ ಇದನ್ನೆಲ್ಲ ಮಿಕ್ಸಿಂಗ್ ಮಾಡ್ಕೋಬೇಕು. ಮಿಕ್ಸಿಂಗ್ ಮಾಡ್ಕೊಂಡ್ಬಿಟ್ಟು ಆವಾಗ ಅದು ಉಪ್ಪು ಮತ್ತು ಹಾಲು ಮಿಕ್ಸ್ ಆಗುತ್ತೆ, ಚೆನ್ನಾಗಿ ಒಳ್ಳೆ ಮಿಕ್ಸ್ ಆಗುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಆಮೇಲೆ ಇದು ಮಿಕ್ಸಿಂಗ್ ಜಲ್ದಿ ಆಗುತ್ತೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಹಾಲು 90 ml, ಉಪ್ಪು 25 ಗ್ರಾಮ್. ಮತ್ತು ಕನ್ಫ್ಯೂಸ್ ಆಗಬೇಡಿ. ನೋಡಿ, ಮೈದಾ 1 kg ಅಂದರೆ 1000 ಗ್ರಾಮ್, 1000 ಗ್ರಾಮ್ ಮೈದಾ. ಮತ್ತು ಕಾಸ್ಟರ್ಡ್ ಪೌಡ್ರು 50 ಗ್ರಾಮ್, 50 ಗ್ರಾಮ್ ಕಾಸ್ಟರ್ಡ್ ಪೌಡ್ರು. ಇದೊಂದು ಅಂದಾಜು ಮೇಲೆ ಒಂದು 10 ಗ್ರಾಮ್ ಹಾಕಿಸಿ. ಇಲಚಿ ಪೌಡ್ರು ಒಂದು 10 ಗ್ರಾಮ್ ಹಾಕಿ, 10 ಗ್ರಾಮ್ ಹಾಕಿ ಆಯಿತು. ಅದಾದಮೇಲೆ ಇವಾಗ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು ಮೈದಾ ಒಳಗೆ. ಇದೆಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಮಗೆ ಹಾಲು ಲಾಸ್ಟಿಗೆ ಆದಮೇಲೆ ಮಿಕ್ಸ್ ಮಾಡ್ಕೋಬೇಕು. ಈ ಥರ ನಾನು ಮಿಕ್ಸ್ ಮಾಡ್ಕೊತೀನಿ. ಇವಾಗ ಅಷ್ಟು ಸರಿಯಾಗಿ ಚೆನ್ನಾಗಿ ಉಜ್ಜಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ವೇಳೆ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಲಿಲ್ಲ ಅಂದರೆ ಇದನ್ನು ಮಿಷಿನಲ್ಲಿ ಹೊಡೆದು ಮಿಕ್ಸ್ ಮಾಡ್ಬೋದು. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಟೇಬಲ್ ಮೇಲೆ. ಮಿಷಿನಲ್ಲಿ ಹೊಡಿತಾ ಇದ್ದರೆ ನಿಮ್ಗೆ ಕನ್ಫ್ಯೂಸ್ ಆಗ್ತಾಯಿದೆ ತೋರಿಸ್ಲಿಕ್ಕೆ. ನಾನು ಇವಾಗ ಬೇಕಂದರೆ ಸ್ವಲ್ಪ ಟೈಮ್ ನಿಮಗೆ ತೋರಿಸಿದ ಮೇಲೆ ಮಿಷಿನಲ್ಲಿ ಕೂಡ ಮಿಕ್ಸ್ ಮಾಡ್ತೇನೆ. ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ನಾನು ಯಾವ ಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕು, ಯಾವ ಥರ ಇದನ್ನು ನಾವು ಮಿಕ್ಸ್ ಮಾಡೋ ವಿಧಾನ ಹೆಂಗೆ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ನಾನು ಇದು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಆಗೋಲ್ಲ, ಅಷ್ಟು ಫಿನಿಶಿಂಗು ಕೈಯಲ್ಲಿ ಆಗೋಲ್ಲ. ಮಿಷಿನಲ್ಲಿ ಮಿಕ್ಸ್ ಮಾಡಲೇಬೇಕು. ನಿಮಗೆ ತೋರಿಸ್ತೀನಿ ಸ್ವಲ್ಪ ಅಷ್ಟೇ ಲೈಟಾಗಿ. ಇವಾಗ ನಾನು ಇದನ್ನು ಮಿಷಿನಲ್ಲಿ ಕೂಡ ಮಿಕ್ಸ್ ಮಾಡ್ತೀನಿ ಸ್ವಲ್ಪ. ಇವಾಗ ನೋಡಿ, ಇವಾಗ ನಾನು ಹಾಲನ್ನು ಹಾಕ್ತೇನೆ. ನಾನು ಹಾಲು ಹಾಕ್ಕೊಂಡು ಈ ಥರ ಮಿಕ್ಸನ್ನು ಮಾಡ್ಕೋಬೇಕು. ಚೆನ್ನಾಗಿ ಹಾಲನ್ನು ಹಾಕಿ ಮಿಕ್ಸ್ ಆಯಿತು. ಇದು ಕೈಯಲ್ಲಿ ಅಷ್ಟು ಮಿಕ್ಸಿಂಗ್ ಆಗೋಲ್ಲ, ಅಂದರೆ ಫಿನಿಶಿಂಗ್ ಬರೋಲ್ಲ ಕೈಯಲ್ಲಿ. ಮಿಷಿನಲ್ಲಿ ಕೂಡ ಮಿಕ್ಸ್ ಮಾಡಬೇಕು ಕಂಪಲ್ಸರಿ. ಮಿಷಿನಲ್ಲಿ ಮಿಕ್ಸ್ ಮಾಡಿದ್ರೆ
ಚೆನ್ನಾಗಿ ಮಿಕ್ಸ್ ಆಕತ್ತೆ. ಇವಾಗ ನಾನು ಮಿಷಿನಲ್ಲಿ ಮಿಕ್ಸ್ ಮಾಡ್ತೀನಿ ಇವಾಗ ಒಂದು 2 ನಿಮಿಷ. ನೀವು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ನಾನು ಕೈಯಲ್ಲೇ ಮಾಡಿದ್ದೆ ಅಂತೇಳಿ ಮಾಡೋಕ್ಕೆ ಹೋಗಬೇಡಿ. ಕೈಯಲ್ಲೇ ಮಾಡಿದರೆ ಅಷ್ಟು ಬಿಸ್ಕಿಟು ಫಿನಿಶಿಂಗ್ ಇರೋಲ್ಲ, ಮತ್ತು ಮಿಕ್ಸಿಂಗ್ ಕೂಡ ಚೆನ್ನಾಗಿ ಆಗೋಲ್ಲ. ನಿಮಗೆ ತೋರಿಸ್ತಾ ಇದ್ದೇನೆ ಅಷ್ಟೇ. ಇವಾಗ ನಾನು ಮಿಷಿನಲ್ಲಿ ಕೂಡ ಮಿಕ್ಸ್ ಮಾಡ್ತೀನಿ ಇವಾಗ ನಾನು. ನೋಡಿ ಇವಾಗ ಇದು ಆಯಿತು, ಎಲ್ಲ ಮಿಕ್ಸ್ ಆಯಿತು. ಹಾಲು ಮತ್ತು ಎಲ್ಲ ಬಟರು ಎಲ್ಲ ಮಿಕ್ಸ್ ಆಯಿತು. ನಾವು ಬಿಸ್ಕೆಟ್ಗೆ ಬಟರನ್ನೇ ಯೂಸ್ ಮಾಡೋದು. ಕೆಲವು ಜನ ಬಟರ್ ಯೂಸ್ ಮಾಡೋಲ್ಲ. ನಿಮ್ಮಲ್ಲಿ ಯಾವುದು ಇರುತ್ತೆ ಡಾಲ್ಡಾ ಅವರು ಯೂಸ್ ಮಾಡೋದು. ಡಾಲ್ಡಾ ಅವರು ಯೂಸ್ ಮಾಡ್ಬೋದು, ಹಾಗೇನಿಲ್ಲ ಬಟರ್ ಯೂಸ್ ಮಾಡೋಕ್ಕಂತಿಲ್ಲ. ಬಟ್ ಬಟರ್ ಹಾಕೋದ್ರಿಂದ ಸ್ವಲ್ಪ ಟೇಸ್ಟು ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಅಷ್ಟೇ. ನೋಡಿ ಇವಾಗ ನಾನು ಮಿಷಿನಲ್ಲಿ ಮಿಕ್ಸ್ ಮಾಡ್ತೀನಿ ಇವಾಗ ಇದನ್ನೇ ಒಂದು 2 ನಿಮಿಷ. ನೋಡಿ ಇವಾಗ ನಾನು ಮಿಷಿನಲ್ಲಿ ಕೂಡ ಇದನ್ನು ಮಿಕ್ಸ್ ಮಾಡ್ಕೊಂಡು ಬಂದೆ. ಒಂದು 2 ನಿಮಿಷ ಅಷ್ಟೇ. 2 ನಿಮಿಷದಲ್ಲಿ ನಾನು ಮಿಕ್ಸ್ ಮಾಡ್ಕೊಂಡು ಬಂದೆ ಇದನ್ನು. ನೋಡಿ ಇವಾಗ ಒಳ್ಳೆ ಚೆನ್ನಾಗಿ ಮಿಕ್ಸಿಂಗ್ ಆಗಿದೆ. ಇವಾಗ ಮಸ್ತ್ ಚೆನ್ನಾಗಿ ಮಿಕ್ಸಿಂಗ್ ಆಗಿದೆ. ಇವಾಗ ನಾನು ಇದನ್ನು ಡೈ ಹೊಡಿತೀನಿ ಇವಾಗ. ನೋಡಿ ಜಾಸ್ತಿ ಏನಿಲ್ಲ, ಒಂದು 2 ನಿಮಿಷದಲ್ಲಿ ಮಿಕ್ಸ್ ಆಗಿಬಿಡುತ್ತೆ. ನೋಡಿ ಈ ಥರ ಮೇಲೆ ಹಾಳಿ ಹಾಕ್ಕೊಂಡು ಸ್ವಲ್ಪ ಹಿಂಗೆ ಸ್ಟಾಪ್ ಮಾಡ್ಕೊಳ್ಳಿ. ಯಾಕಂದರೆ ಅದು ಬೇಲನಲ್ಲೇ ನಾವು ಲಟ್ಸೋಕ್ಕೆ ಹೋದರೆ ಅದು ಬೇಲನಿಗೆ ಹತ್ಕೊಂಡ್ಬಿಡುತ್ತೆ. ಯಾಕಂದ್ರೆ ಮಾಲಿಸು ಇದು ಭಾಳ ಸ್ಮೂತ್ ಇರುತ್ತೆ. ಈ ಬಿಸ್ಕಿಟ್ ಭಾಳ ಸ್ಮೂತ್ ಆಗಿರುತ್ತೆ. ಈ ಥರ ಮಾಡ್ಕೊಂಡ್ಬಿಟ್ರೆ ಸಾಕು, ನೈಸ್ ಆಗಿಬಿಡುತ್ತೆ. ಆಮೇಲೆ ನಾವು ಸಾಚೆಲ್ಲ ಡೈ ಕಟಿಂಗ್ ಮಾಡ್ಕೊಂಬಿಡೋದು ಅಷ್ಟೇ. ಓಕೆ ಇವಾಗ ಕಟಿಂಗ್ ಮಾಡೋಣ. ರೆಡಿಯಾಗಿದೆ. ಓಕೆ ಇವಾಗ ಕಟಿಂಗ್ ಮಾಡೋಣ. ಇದೇ ಥರ ಕಟಿಂಗ್ ಮಾಡಿ. ಸಾಚೆ ಚಿಕ್ಕದಿರಲಿ, ದೊಡ್ಡದಾದರೆ ಏನಾಗುತ್ತೆ ಹೇಳು, ಬಿಸ್ಕಿಟ್ ದೊಡ್ಡದಾದ್ರೆ ಚೆಂದ ಆಗೋಲ್ಲ. ಇದು ಚೆನ್ನಾಗಿರಲ್ಲ. ಉಸ್ಮಾನಿ ಬಿಸ್ಕಿಟ್ ಚಿಕ್ಕ ಸಾಚೆ ಇರಬೇಕು. ನೋಡಿ ಡೈರೆಕ್ಟ್ ಇದರೊಳಗೆ ಹಾಕ್ಬೋದು. ಹಿಂಗೆ ಕಟಿಂಗ್ ಮಾಡಿಕೊಂಡು ಡೈರೆಕ್ಟ್ ನಾವು ನಮ್ಮ ತಟ್ಟೆಗೆ ಹಿಂಗೆ ಡೈರೆಕ್ಟ್ ಹಾಕ್ಬಿಡಿ. ನೀವು ಮುಟ್ಟಿದರೆ ಅದು ಬಿಸ್ಕಿಟು ಕಟಿಂಗ್ ಮುದ್ದೆ ಆಗಿಬಿಡ್ತೈತಿ. ಮುದ್ದೆ ಆದರೆ ಚೆನ್ನಾಗಿ ಬರಲ್ಲ. ನೋಡಿ ಈ ಥರ ಹಾಕಿ. ನಾನು ಫುಲ್ಲು ವಿಡಿಯೋ ತೋರ್ಸೋಕ್ಕಾಗಲ್ಲ ನಿಮಗೆ, ನಾನು ಶಾರ್ಟ್ ತೋರಿಸ್ತೀನಿ. ನೋಡಿ ಈ ಥರ ಹಾಕಿ ಇಷ್ಟೇ. ಈ ಥರ ಕಟಿಂಗ್ ಮಾಡಿಬಿಟ್ಟು ಡೈರೆಕ್ಟ್ ತಟ್ಟೆ ಒಳಗೆ ಹಾಕಿಬಿಡಿ. ನೋಡಿ ಇವಾಗ ನಾನು ಫುಲ್ಲ ಕಟಿಂಗ್ ಮಾಡಿದೆ. ಇದನ್ನು ಮತ್ತೆ ನಾನು ಮಿಕ್ಸ್ ಮಾಡಿ ಮತ್ತೆ ಕಟಿಂಗ್ ಮಾಡ್ತೀನಿ ಇವಾಗ. ಯಾಕಂದರೆ ನಾನು ಫುಲ್ ವಿಡಿಯೋ ತೋರ್ಸೋಕ್ಕಾಗಲ್ಲ, ಶಾರ್ಟ್ ತೋರಿಸ್ತೀನಿ ನೋಡಿ ಅಷ್ಟೇ. ಇದನ್ನು ಇವಾಗ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಮತ್ತೆ ಮಿಕ್ಸ್ ಮಾಡಿಕೊಂಡು ಮತ್ತು ಇದೇ ರೀತಿ ಮತ್ತೆ ಕಟಿಂಗ್ ಮಾಡಬೇಕು. ಇನ್ನೊಂದು 2 ಸಲ ಮಾಡಿದರೆ ಪೂರ ಖಾಲಿ ಆಕತಿ. ಇದೇ ರೀತಿ ಕಟಿಂಗ್ ಮಾಡ್ಕೋಬೇಕು. ಮತ್ತು ಹಿಂಗೆ ಕಟಿಂಗ್ ಮಾಡಿ ಮತ್ತು ಇದೇ ಥರ ಕಟಿಂಗ್ ಮಾಡಿ ಹಾಕ್ಬೋದು. ನೋಡಿ ಇವಾಗ ಪೂರ ನಾನು ಬಿಸ್ಕಿಟನ್ನು ಕಟಿಂಗ್ ಮಾಡಿಕೊಂಡೆ. ಆಯಿತು. ನೆಕ್ಸ್ಟು ಇದಕ್ಕೆ ಏನು ಮಾಡಬೇಕು ಅನ್ನೋದು ನಿಮಗೆ ಹೇಳ್ತೇನೆ ಇವಾಗ. ಇದು ಹಾಲು ಮಿಲ್ಕು ಅಂದಾಜು ಮೇಲೆ ಹಾಕ್ಕೊಳ್ಳಿ. ಅಂದಾಜಂದರೆ ಒಂದು 100-150 ಗ್ರಾಮ್ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಕಾಸ್ಟರ್ಡ್ ಪೌಡ್ರ್ ಹಾಕಿರಿ. ಸ್ವಲ್ಪ ನಿಮ್ಗೆ ಅಂದಾಜು ಮೇಲೆ ಹಾಕೋದು ಅಷ್ಟೇ. ಇದಕ್ಕೇನು ಅಷ್ಟು ಅಂತ ಏನಿಲ್ಲ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಕಾಸ್ಟರ್ಡ್ ಹಾಲು ಇದಾದಮೇಲೆ ಅದು ಈಗ ಬಿಸ್ಕಿಟ್ ಕಟಿಂಗ್ ಮಾಡಿದ್ದೇವಲ್ಲ ಅದರ ಮೇಲೆ ನಾವು ಹೊಡಿಬೇಕು. ಹಿಂಗೆ ಸ್ಪ್ರೈ ಮಾಡಬೇಕು. ಈ ಪಪ್ಸಿಗೆ ನಾವು ಯಾವ ಥರ ಪಪ್ಸ್ ಕಾರಿಗೆ ನೀರು ಹೊಡಿತೀವಿ ಆ ಥರ ಅದಕ್ಕೂ ಇದಕ್ಕೆ ಈ ಬಿಸ್ಕಿಟಿಗೆ ಸ್ಪ್ರೈ ಮಾಡಬೇಕು. ಮಿಕ್ಸ್ ಮಾಡಿ ಇವಾಗ ನಾನು ಸ್ಪ್ರೈ ಮಾಡ್ತೇನೆ. ನೋಡಿ ಇವಾಗ ನಾನು ಸ್ಪ್ರೈ ಮಾಡ್ತೇನೆ. ಫುಲ್ ಸ್ಪ್ರೇ ಆಗಬೇಕು. ಅಂದರೆ ಬಿಸ್ಕಿಟ್ ಮೇಲೆ ಫುಲ್ ಹಾಲನ್ನು ಕುಡಿಸ್ಬೇಕು. ಚೆನ್ನಾಗಿ ಹಾಲು ಹಾಕಬೇಕು. ಫುಲ್ ಹಾಕ್ಕೋಬೇಕು. ಜಾಸ್ತಿ ಹಾಕೋರು ಏನು ಪರವಾಗಿಲ್ಲ. ಜಾಸ್ತಿ ಆದರೆ ಈಗ ಏನಾಗೈತಿ, ಇದರಲ್ಲಿ ಇದು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಇರುತ್ತಲ್ಲ ಆ ಟ್ರೈಗೆ ಆ ಬಿಸ್ಕಿಟಿಗೆ ಮಿಕ್ಸ್ ಮಾಡ್ಕೋಬೋದು. ಹಿಂಗೆಲ್ಲ ಮಿಕ್ಸ್ ಮಾಡ್ಕೊಂಡು ಆಮೇಲೆ ನಾವು ಈ ಬಿಸ್ಕಿಟಿಗೆ ಹಿಂಗೆ ಮೇಲುಗಡೆ ಹಾಕ್ಕೋಬೇಕು ಈ ಥರ. ಓಕೆ ಈ ಥರ ಮಾಡಬೇಕು. ಇದಕ್ಕೆ ಕೂಡ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು.
ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಹಾಲು ಕುಡಿಸಿ, ಚೆನ್ನಾಗಿ ಅದಕ್ಕೆ ಮೇಲೆ ಹಾಲು ಬಿದ್ದರೆ ಬಿಸ್ಕಿಟ್ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ. ಬೇಕಿಂಗ್ ಆಗಿಲ್ಲ, ಬೇಕಿಂಗ್ ಮಾಡಿದರೆ ನಿಮಗೆ ಹೆಂಗೆ ಚೆನ್ನಾಗಿ ಬರುತ್ತೆ ಅಂತ ತೋರಿಸ್ತೇನೆ. 2 ಸಲ ಹಾಕಿಬಿಡಿ ಹಾಲು. ಒಂದೇ ಸಲ ಅದು ಸ್ವಲ್ಪ ಮೇಲೆ ಒಂದೊಂದು ಸಲ ಮೇಲೆ ಬಿಸ್ಕಿಟ್ ಪೂರ ಹಾಲು ಬೀಳಲ್ಲ. 2 ಸಲ ಹಾಕಿಬಿಡಿ. ಇದೇ ಹಾಲು 2 ಸಲ ಹಾಕಿಬಿಟ್ರೆ ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ. ಈಗ ನೋಡಿ, ಇದು 2ನೇ ಸರಿ ಹಾಕ್ತಾಯಿದ್ದೀನಿ ಇವಾಗ ನಾನು. ಇವಾಗ ಹಿಂಗೆ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತು. ಓಕೆ, ನಾನು 2 ಸಲ ಹಾಕಿದ್ದೆ ನೋಡಿ. ಇದು ಕೂಡ 2 ಸಲ ಹಾಕ್ತದೆ ನೋಡಿ ಇವಾಗ. ಓಕೆ ಆಯಿತು. ನೆಕ್ಸ್ಟ್ ಇವಾಗ ಬೇಕಿಂಗ್ ಮಾಡ್ತೀನಿ. ಬೇಕಿಂಗ್ ಎಷ್ಟು ನಿಮಿಷ ಅಂದರೆ ಒಂದು ಓಕೆ, ಇವಾಗೆಲ್ಲ ಇದು ರೆಡಿ ಆಯಿತು. ಇವಾಗ ನಾನು ಬಟ್ಟೆ ಒಳಗೆ ಬೇಕಿಂಗ್ ಮಾಡೋಣ ಬನ್ನಿ. ಇದ್ರ ಬೇಕಿಂಗ್ ಎಷ್ಟು ಟೈಮ್ ಅಂದರೆ 150 ಹೀಟು, 150 ಹೀಟು, 22ರಿಂದ 25 ನಿಮಿಷ ಇದು ರೆಡಿ ಆಗಲಿಕ್ಕೆ. ಇದನ್ನು ಬೇಕಿಂಗ್ ಮಾಡುತ್ತೀನಿ ಇವಾಗ. ಬೇಕಿಂಗ್ ಮಾಡಿ ಆಮೇಲೆ ತೋರಿಸ್ತೀನಿ ನಿಮಗೆ. ಅದನ್ನು ಫುಲ್ಲ ನಾನು ತೋರ್ಸೋಕ್ಕಾಗೋಲ್ಲ, ಜಾಸ್ತಿ ಟೈಮ್ ಆಗತ್ತೆ ನನಗೂ, ಮತ್ತು ಟೈಮ್ ಸಿಗೋಲ್ಲ. ಮಾಮೂಲಿ ನಿಮಗೆ ಗೊತ್ತಾಗತ್ತಂತ ಅಂದ್ಕೊತೀನಿ. ಇಷ್ಟು ಟೈಮಲ್ಲಿ ಹೀಟ್ ಆಗತ್ತೆ ಅಂತೇಳಿ ನಿಮಗೂ ಗೊತ್ತಾಗ್ತದೆ. ಅಷ್ಟು ಟೈಮಲ್ಲಿ ಹೀಟ್ ಮಾಡ್ತೀನಿ ಇವಾಗ. ಓಕೆ, ಹೀಟ್ ಮಾಡಿ ಮತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಬಿಸ್ಕಿಟ್ ರೆಡಿಯಾಗಿದೆ, ಬೇಕಿಂಗ್ ಆಗಿದೆ ನೋಡಿ. ಒಳ್ಳೆ ಕಲರ್ ಆಗಿದೆ, ಗೋಲ್ಡನ್ ಕಲರು. ಇದೇ ಥರ ಕಲರ್ ತೆಗಿಬೇಕು. ಇದು ಹೀಟು 150 ಹೀಟು, ಒಂದು 22ರಿಂದ 25 ನಿಮಿಷ ನೋಡಿ ರೆಡಿಯಾಗಿದೆ ಬಿಸ್ಕಿಟ್ ಇವಾಗ. ಒಳ್ಳೆ ಟೇಸ್ಟ್ ಇದೆ. ನೀವು ಕೂಡ ಟ್ರೈ ಮಾಡಿ, ಖಂಡಿತ ಬಂದೇ ಬರುತ್ತೆ. ನೆಕ್ಸ್ಟ್ ನಿಮಗೆ ಯಾವ ಬಿಸ್ಕಿಟ್ ಬೇಕು ಅನ್ನೋದು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದರೆ ಇನ್ನೂ ನಾವು ಒಳ್ಳೊಳ್ಳೆ ಬಿಸ್ಕಿಟ್ ಮಾಡಲಿಕ್ಕೆ ನಮಗೆ ಇಂಟ್ರೆಸ್ಟ್ ಬರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್.